ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಕೇಸರ್ ಮಾವಿಗೆ ಅಂತಾರಾಷ್ಟ್ರೀಯ ಮನ್ನಣೆ, ಕೊಪ್ಪಳದ ಮಾವು ಕೃಷಿಕರಿಗೆ ಸಂತಸ. ಯಶಸ್ವಿಯಾಗಿ ಜರುಗಿದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೈತ ಸಂತೆ. TNAUದಲ್ಲಿ ವಿಕಸಿತ ಭಾರತಕ್ಕಾಗಿ ಕೃಷಿ ಶಿಕ್ಷಣ ಕಾರ್ಯಕ್ರಮ, ಶ್ರೀ ಜಗದೀಪ್ ಧನ್ಕರ್. ಪಶ್ಚಿಮ ಘಟ್ಟಗಳಲ್ಲಿ 2 ಹೊಸ ರೋಹು ಪ್ರಭೇದಗಳ ಪತ್ತೆ, ICAR NBFGR. RNA ಆಧಾರಿತ ಆಂಟಿವೈರಲ್ CMV ವೈರಸ್ಗೆ ಪ್ರತಿರಕ್ಷಣೆ. ಜೂನ್ 12ರಂದು ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿನಿಂದ ನೀರು ಹರಿಸಲಾಗುವುದು, ಶ್ರೀ ದುರೈಮುರುಗನ್. ಇದೀಗ ವಾರ್ತೆಗಳ ವಿವರ. ಕೇಸರ್ ಮಾವಿಗೆ ಅಂತಾರಾಷ್ಟ್ರೀಯ ಮನ್ನಣೆ, ಕೊಪ್ಪಳದ ಮಾವು ಕೃಷಿಕರಿಗೆ ಸಂತಸ. ಕೊಪ್ಪಳದ ಮಾವು ಕೃಷಿಕರಿಗೆ ಬಂಪರ್ ಬೇಡಿಕೆ ಬಂದಿದ್ದು, ಇಲ್ಲಿನ ಮಾವಿನ ಹಣ್ಣುಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತಿದೆ. ಕೊಪ್ಪಳ ಜಿಲ್ಲೆಯ ಕಲ್ಲು ತಾವರೆಗೆರ, ಕಾಮನೂರು, ಇಂದರಗಿ, ಜಬ್ಬಲ್ಗೂಡ, ಬೂದುಗುಂಪ, ವಡಲ್ಗಲ್ಲು ಹೀಗೆ ಕೊಪ್ಪಳದ 15 ಗ್ರಾಮಗಳಲ್ಲಿ ಮಾವು ಬೆಳೆಯುತ್ತಿದ್ದಾರೆ. ಜಿಲ್ಲೆಯಾದ್ಯಂತ ಸಾವಿರಾರು ರೈತರು ಮಾವನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. 2010ರಲ್ಲಿ ಇಲ್ಲಿ ಮಾವು ಬೆಳೆಗಾರರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆದಾಗ್ಯೂ ಕೊಪ್ಪಳ ಜಿಲ್ಲಾ ತೋಟಗಾರಿಕಾ ಇಲಾಖೆಯು ಕೃಷಿ ಮೇಳ, ಕಾರ್ಯಾಗಾರಗಳನ್ನು ಆಯೋಜಿಸಿ ರೈತರಿಗೆ ತರಬೇತಿ ನೀಡಲು ಪ್ರಾರಂಭಿಸಿದಾಗ ಅನೇಕರು ಮಾವಿನ ಕೃಷಿಯೆಡೆಗೆ ವಾಲಿದರು. ಈಗ ಜಿಲ್ಲೆಯ ಮಾವಿನ ಹಣ್ಣುಗಳಿಗೆ ನೆರೆಯ ರಾಜ್ಯಗಳಲ್ಲಿಯೂ ಬೇಡಿಕೆ ಇದೆ. ಕೇಸರ್ ಮಾವಿನ ಹಣ್ಣು ಕೊಪ್ಪಳದಿಂದ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಇದರಿಂದ ಕೈತುಂಬ ಆದಾಯ ಬರುತ್ತಿರುವುದು ರೈತರ ಸಂತಸಕ್ಕೆ ಕಾರಣವಾಗಿದೆ. ಯಶಸ್ವಿಯಾಗಿ ಜರುಗಿದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೈತ ಸಂತೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಏಪ್ರಿಲ್ 26ರಂದು ರೈತ ಸಂತೆಯನ್ನ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆ 7ರಿಂದ ಸಂಜೆ 4 ಗಂಟೆಯವರೆಗೆ ಬೆಂಗಳೂರಿನ GKVK ಆವರಣದಲ್ಲಿ ಕಾರ್ಯಕ್ರಮವು ನಡೆಯಿತು. ರೈತರು ಈ ದಿನದಂದು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಿ ಗ್ರಾಹಕರಿಗೆ ಮಾರಾಟ ಮಾಡಿ ರೈತ ಸಂತೆಯ ಸದುಪಯೋಗವನ್ನು ಪಡೆದುಕೊಂಡರು. ರೈತ ಸಂತೆಯಲ್ಲಿ ಕೃಷಿ ಉತ್ಪನ್ನ ಮತ್ತು ಪರಿಕರಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ನೀಡಲಾಗಿತ್ತು. ಬಿತ್ತನೆ ಬೀಜಗಳು, ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳು, ಸಾವಯವ ಉತ್ಪನ್ನಗಳು, ಹಣ್ಣುಗಳು, ಸುಗಂಧ ಮತ್ತು ಔಷಧೀಯ ಸಸ್ಯಗಳು, ಜೈವಿಕ ಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು, ಎರೆಹುಳು ಗೊಬ್ಬರ, ಜೈವಿಕ ಕೀಟನಾಶಕಗಳು, ಗುಣಮಟ್ಟದ ಪದಾರ್ಥಗಳು, ಪರಿಕರಗಳು, ಕರಕುಶಲ ವಸ್ತುಗಳು, ಗವ್ಯೋತ್ಪನ್ನಗಳು, ಅಡಿಕೆ ಉತ್ಪನ್ನಗಳು, ರೇಷ್ಮೆ ಕೃಷಿಯ ಉಪ ಉತ್ಪನ್ನಗಳು, ಅಣಬೆ, ಜೇನು ಕೃಷಿ, ಪಶುಸಂಗೋಪನೆ, ಕೃಷಿ ಪ್ರಕಟಣೆಗಳು, ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ, ತಾರಸಿ ಕೈತೋಟ ಅಥವಾ ನಗರ ತೋಟಗಾರಿಕೆ ಇನ್ನೂ ಮುಂತಾದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಇತ್ತು. ಸಾರ್ವಜನಿಕರು ಮತ್ತು ರೈತರು ಈ ವಿನೂತನ ಸಂತೆಯ ಪ್ರಯೋಜನ ಪಡೆದುಕೊಂಡರು. ಚಹಾ ಎಲೆ ಖರೀದಿದಾರರ ರಾಷ್ಟ್ರವ್ಯಾಪಿ ಒಕ್ಕೂಟ ರಚನೆ. ಉತ್ತರ ಭಾರತದ ಪ್ರಾದೇಶಿಕ ಸಂಘಗಳು ಅಂದರೆ ನೀಲಗಿರೀಸ್ ಬಾಟ್ಲೀಫ್ ಟೀ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್, ನಾರ್ತ್ ಬೆಂಗಾಲ್ ಟೀ ಪ್ರೊಡ್ಯೂಸರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಒಟ್ಟಿಗೆ ಸೇರಿಕೊಂಡು ಭಾರತೀಯ ಟೀ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಎಂಬ ಹೊಸ ಒಕ್ಕೂಟವನ್ನು ರಚಿಸಿವೆ. ಈ ಹೊಸ ಒಕ್ಕೂಟವು ವಾರ್ಷಿಕವಾಗಿ 615 ಮಿಲಿಯನ್ ಕಿಲೋಗ್ರಾಂಗಳಷ್ಟು ಚಹಾ ಉತ್ಪಾದಿಸುವ 525ಕ್ಕೂ ಹೆಚ್ಚು ಕಾರ್ಖಾನೆಗಳ ಹಿತಾಸಕ್ತಿ ಕಾಪಾಡುವ ಮೂಲ ಉದ್ದೇಶವನ್ನು ಹೊಂದಿದೆ. ದೇಶದಾದ್ಯಂತ ಸಣ್ಣ ಚಹಾ ಬೆಳೆಗಾರರು ಮತ್ತು ಚಹಾ ಎಲೆ ಖರೀದಿದಾರರಿಗೂ ಇದರಿಂದ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಖರೀದಿ ಉದ್ದಿಮೆದಾರರ ಸಂಘ ಅಭಿಪ್ರಾಯಪಟ್ಟಿದೆ. ಅಸ್ಸಾಂ ಬಾಟ್ಲೀಫ್ ಟೀ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ವತಿಯಿಂದ ದೇವನ್ ಸಿಂಗ್ ಮೊದಲ ಅಧ್ಯಕ್ಷರಾಗಿ ಮತ್ತು ವಿಕಾಸ್ ಮಂಧಾನಿಯಾ ಅವರು ಕಾರ್ಯದರ್ಶಿಗಳಾಗಿ ಭಾರತೀಯ ಟೀ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ಗೆ ಆಯ್ಕೆಯಾದರು. ಉತ್ತರ ಬಂಗಾಳದಿಂದ ಸಂಜಯ್ ಧನೋತಿ ಮತ್ತು ನೀಲಗಿರಿಯಿಂದ ಧನಂಜಯ್ ಕೃಷ್ಣಮೂರ್ತಿ ಈ ಇಬ್ಬರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. TNAUದಲ್ಲಿ ವಿಕಸಿತ ಭಾರತಕ್ಕಾಗಿ ಕೃಷಿ ಶಿಕ್ಷಣ ಕಾರ್ಯಕ್ರಮ, ಶ್ರೀ ಜಗದೀಪ್ ಧನ್ಕರ್. ಏಪ್ರಿಲ್ 27ರಂದು ಕೊಯಮತ್ತೂರಿನ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಶ್ರೀ ಜಗದೀಪ್ ಧನ್ಕರ್ ಅವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದು ಕಾಲದಲ್ಲಿ ಆಹಾರ ಭದ್ರತೆಯು ಅತ್ಯಂತ ಮಹತ್ವದ್ದಾಗಿತ್ತು ಮತ್ತು ರಾಷ್ಟ್ರೀಯ ಪ್ರಮುಖ ಆದ್ಯತೆಯಾಗಿತ್ತು. ಏಕೆಂದರೆ ನಮಗೆ ಆಹಾರದ ಕೊರತೆ ಆಗಿನ ಕಾಲದಲ್ಲಿತ್ತು. ಆದ್ದರಿಂದ ಆಗಿನ ಕಾಳಜಿ ಆಹಾರ ಭದ್ರತೆಯಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ನಾವು ಆಹಾರ ಭದ್ರತೆಯಿಂದ ರೈತರ ಏಳ್ಗೆಯತ್ತ ಸಾಗಬೇಕು. ಈ ವಿಕಸನವು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಇತರೆ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯಗಳಂತಹ ಸಂಸ್ಥೆಗಳಿಂದ ಪ್ರಾರಂಭವಾಗಬೇಕು. ವಿಕಸಿತ ಭಾರತಕ್ಕಾಗಿ ಕೃಷಿ ಶಿಕ್ಷಣ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವುದು ಎಂಬ ವಿಷಯದ ಕುರಿತು ಸಾಕಷ್ಟು ವಿಷಯ ಮಂಡನೆ ಮಾಡಿದರು. ಈ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವ ಸಾಕಷ್ಟು ಕಾರ್ಯಕ್ರಮಗಳಾಗಬೇಕು ಎಂದು ಅವರು ಹೇಳಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್.
ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಪಶ್ಚಿಮ ಘಟ್ಟಗಳಲ್ಲಿ 2 ಹೊಸ ರೋಹು ಪ್ರಭೇದಗಳು ಪತ್ತೆ. ICAR NBFGR. ಲಕ್ನೋದ ICAR ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸಸ್ ನ ಸಂಶೋಧಕರು ಪಶ್ಚಿಮ ಘಟ್ಟಗಳ ನದಿಗಳಲ್ಲಿ 2 ಹೊಸ ಜಾತಿಯ ರೋಹು ಮೀನುಗಳನ್ನು ಪತ್ತೆ ಹಚ್ಚಿದ್ದಾರೆ. 150 ವರ್ಷಗಳ ಹಿಂದೆ ಈ ಮೀನನ್ನು ಲ್ಯಾಬಿಯೋ ನಿಗ್ರೆಸೆನ್ಸ್ ಎಂದು ತಪ್ಪಾಗಿ ಗುರುತಿಸಲಾಗಿತ್ತು. ಆದರೆ ಹೊಸ ಸಂಶೋಧನೆಯ ಪ್ರಕಾರ ಈಗ ಇದನ್ನು ರೋಹು ಪ್ರಭೇದಕ್ಕೆ ಸೇರಿದ್ದು ಎಂದು ಗುರುತಿಸಲಾಗಿದೆ. ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು ಪಶ್ಚಿಮ ಘಟ್ಟದ ಜಲಚರ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಹೊಸದಾಗಿ ಗುರುತಿಸಲಾದ ಈ 2 ಪ್ರಭೇದಗಳೆಂದರೆ ಲ್ಯಾಬಿಯೋ ಉರು ಮತ್ತು ಲ್ಯಾಬಿಯೋ ಚೆಕಿಡಾ. ಚಂದ್ರಗಿರಿ ನದಿಯಲ್ಲಿ ಕಂಡುಬರುವ ಲ್ಯಾಬಿಯೋ ಉರು ಅದರ ಹಾಯಿಯಂತಹ ರಚನೆ ಇರುವ ಬೆನ್ನಿನ ರೆಕ್ಕೆಯಿಂದ ಇತರ ಪ್ರಭೇದಕ್ಕಿಂತ ಭಿನ್ನವಾಗಿದೆ. ಸ್ಥಳೀಯವಾಗಿ ಕಾಕಾ ಚೆಕಿಡಾ ಎಂದು ಕರೆಯಲ್ಪಡುವ ಸಣ್ಣ ಕಪ್ಪು ದೇಹದ ಮೀನು ಲ್ಯಾಬಿಯೋ ಚೆಕಿಡಾವನ್ನ ಚಾಲಕುಡಿ ನದಿಯಲ್ಲಿ ಕಂಡುಹಿಡಿಯಲಾಯಿತು. RNA ಆಧಾರಿತ ಆಂಟಿವೈರಲ್ CMV ವೈರಸ್ಗೆ ಪ್ರತಿರಕ್ಷಣೆ. ಭಾರತದಲ್ಲಿ 25% ರಿಂದ 30% ಬಾಳೆ ಇಳುವರಿ ವೈರಸ್ ರೋಗದಿಂದ ಕಡಿಮೆಯಾಗುತ್ತಿದೆ. ಕುಂಬಳಕಾಯಿ, ಸೌತೆಕಾಯಿ ಮತ್ತು ಕಲ್ಲಂಗಡಿಗಳಲ್ಲಿ ಕುಕುಂಬರ್ ಮೊಸಾಯಿಕ್ ವೈರಸ್ನಿಂದ 70% ಇಳುವರಿ ನಷ್ಟವಾಗುವ ನಿದರ್ಶನಗಳಿವೆ. ಆಹಾರ ಬೆಳೆಗಳು ಮತ್ತು ಔಷಧೀಯ ಸಸ್ಯಗಳು ಸೇರಿದಂತೆ 1200ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿಗೆ ಕುಕುಂಬರ್ ಮೊಸಾಯಿಕ್ ವೈರಸ್ ಸೋಂಕು ತರುತ್ತದೆ. ವೈರಸ್ ರೋಗ ನಿವಾರಣೆಗೆ ಇದುವರೆಗೂ ಯಾವುದೇ ಪರಿಹಾರ ಮಾರ್ಗವಿಲ್ಲ. ರೋಗ ಪಸರಿಸುವ ಕೀಟಗಳ ನಿಯಂತ್ರಣಕ್ಕೆ ಕೀಟನಾಶಕ ಸಿಂಪಡಿಸುತ್ತಾರೆ ಅಷ್ಟೇ. ಇದರಿಂದ ರೋಗವೇನೂ ಹತೋಟಿಯಾಗುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ವಿಜ್ಞಾನಿಗಳು ಸಸ್ಯಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಹಾಯ ಮಾಡಲು RNA ಆಧಾರಿತ ತಂತ್ರಜ್ಞಾನ ಬಳಸಲು ಪ್ರಾರಂಭಿಸಿದರು. ನಮ್ಮ ರೋಗ ನಿರೋಧಕ ವ್ಯವಸ್ಥೆಯು ವೈರಸ್ಗಳ ವಿರುದ್ಧ ಹೋರಾಡುವ ರೀತಿಯಲ್ಲಿಯೇ ಜರ್ಮನಿಯ ಮಾರ್ಟಿನ್ ಲೂಥರ್ ವಿಶ್ವವಿದ್ಯಾಲಯದ ಹ್ಯಾಲೆ ವಿಟನ್ಬರ್ಗ್ನಲ್ಲಿ ಸಂಶೋಧಕರ ತಂಡವು ಇತ್ತೀಚೆಗೆ RNA ಆಧಾರಿತ ಆಂಟಿವೈರಲ್ ಏಜೆಂಟ್ ಒಂದನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ವಿನಾಶಕಾರಿ ಸಸ್ಯ ವೈರಸ್ ಆಗಿರುವ ಕುಕುಂಬರ್ ಮೊಸಾಯಿಕ್ ವೈರಸ್ ವಿರುದ್ಧ ಪ್ರತಿರಕ್ಷಣೆ ನೀಡುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರಿಯಲು ವಿಜ್ಞಾನಿಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆ ತಾಕುಗಳಲ್ಲಿ ಪರೀಕ್ಷೆ ನಡೆಸಿದ ನಂತರ ಒಂದು ನಿರ್ಣಯಕ್ಕೆ ಬರಲಿದ್ದಾರೆ ಎಂದು ವಿಶ್ವವಿದ್ಯಾಲಯದ ಮೂಲಗಳು ತಿಳಿಸಿವೆ. ಜೂನ್ 12ರಂದು ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿನಿಂದ ನೀರು ಹರಿಸಲಾಗುವುದು. ಶ್ರೀ ದುರೈಮುರುಗನ್. ಕಾವೇರಿ ನದಿಯ ಮುಖಜ ಭೂಮಿ ಜಿಲ್ಲೆಗಳ ಜೀವನಾಡಿ ಎಂದೇ ಪರಿಗಣಿಸಲಾದ ಮೆಟ್ಟೂರು ಅಣೆಕಟ್ಟನ್ನು ಪ್ರತಿ ವರ್ಷ ಜೂನ್ 12ರಂದು ನೀರಾವರಿಗಾಗಿ ತೆರೆಯಲಾಗುತ್ತದೆ. ಕಾವೇರಿ ಡೆಲ್ಟಾ ಜಿಲ್ಲೆಗಳಲ್ಲಿ ನೀರಾವರಿಗಾಗಿ ಈ ವರ್ಷದ ಜೂನ್ 12ರಂದು ಸೇಲಂ ಜಿಲ್ಲೆಯ ಮೆಟ್ಟೂರು ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಶ್ರೀ ದುರೈಮುರುಗನ್ ಏಪ್ರಿಲ್ 25ರಂದು ವಿಧಾನಸಭೆಯಲ್ಲಿ ಘೋಷಿಸಿದರು. ಕಾವೇರಿ ನದಿ ಮುಖಜ ಭೂಮಿಯಲ್ಲಿ ನಡೆಯುತ್ತಿರುವ ಹೂಳು ತೆಗೆಯುವ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಜಲಸಂಪನ್ಮೂಲ ಇಲಾಖೆಯನ್ನು ಒತ್ತಾಯಿಸಿ ಶಾಸಕ ಆರ್ ಕಾಮರಾಜ್ ಮಂಡಿಸಿದ ವಿಷಯಕ್ಕೆ ಪ್ರತಿಕ್ರಿಯೆಯಾಗಿ ಈ ಘೋಷಣೆ ಮಾಡಲಾಗಿದೆ. ಅಣೆಕಟ್ಟಿನಿಂದ ಬಂದ ನೀರು ಕೊನೆಯ ಪ್ರದೇಶಗಳಿಗೆ ತಲುಪುವಂತೆ ನೋಡಿಕೊಳ್ಳುವ ಕುರಿತು ಕಾಳಜಿ ವಹಿಸಬೇಕೆಂದು ಅವರು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.